ಇದು ಬಿಬಿಎಂಪಿ ಮಾಜಿ ಮೇಯರ್ ವೆಂಕಟೇಶ್ ಮೂರ್ತಿ ಟಿವಿ9ಗೆ ಕೊಟ್ಟಿರುವಂತಹ ಪ್ರತಿಕ್ರಿಯೆ. ಇನ್ನು ಅವರನ್ನ ಅಮಾನತು ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿಯಲ್ಲಿ ಮಾತನಾಡಿದ ಈಶ್ವರಪ್ಪ, ಯಡಿಯೂರಪ್ಪರನ್ನ ಸಿಎಂ ಮಾಡೋದು ಬ್ರಿಗೇಡ್ ಉದ್ದೇಶ ಅಲ್ಲ, ಇಂತಹ ಗುರಿ ಇಲ್ವೇ ಇಲ್ಲ ಅಂತ ಹೇಳಿದರು. ಮೊದಲು ಬಿಎಸ್ವೈರನ್ನ ಸಿಎಂ ಮಾಡೋ ಉದ್ದೇಶ ಇತ್ತು, ನನಗೆ ಬ್ರಿಗೇಡ್ ಬೆಂಬಲ ಬೇಡ, ಜನರು ನನ್ನ ಸಿಎಂ ಮಾಡ್ತಾರೆ ಅಂತ ಯಡಿಯೂರಪ್ಪ ಹೇಳಿದ್ದಾರೆ. ಹೀಗಾಗಿ ತಮ್ಮ ನಿಲುವು ಬದಲಾಯಿಸಿರುವುದಾಗಿ ಈಶ್ವರಪ್ಪ ಹೇಳಿದ್ದಾರೆ. ಸರಿ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಮಾಡಂತ ಗುರಿ ತಮಗೆ ಇಲ್ಲ. ಈ ಬ್ರಿಗೇಡ್ ಉದ್ದೇಶ ಯಾರು ನಿಜಕ್ಕೂ ದಲಿತರಿಗೆ, ಹಿಂದುಳಿದವರಿಗೆ, ಶೋಷಿತ ವರ್ಗದವರಿಗೆ ನ್ಯಾಯ ಕೊಡುತ್ತೆ ಅಂತ ಅನ್ಸುತ್ತೆ ಅವ್ರಿಗೆ ಬೆಂಬಲ ಕೊಡಬಹುದು. ಸರ್, ಈಗ ದೇಶ ರಕ್ಷಣೆ, ಧರ್ಮ ರಕ್ಷಣೆ, ಶೋಷಿತರಿಗಾಗಿರೋಂತ ಅನ್ಯಾಯ ನೀವೇ ನಂಬ್ಕೊಂಡಿರ್ತ ಭಾರತೀಯ ಜನತಾ ಪಕ್ಷಗಳಿಂದ ಈ ನ್ಯಾಯ ಕೊಡ್ಸಕ್ ಆಗ್ತಾ ಇಲ್ವಾ? ಯಾಕೆ ನೀವು ಇನ್ನೊಂದು ಪರ್ಯಾಯ ಮಾಡಿ? ಇಲ್ಲ ನೋಡಿ, ಅದಕ್ಕೆ ಹೇಳ್ತಿರೋದು. ಈಗ ಪರ್ಯಾಯ ಪ್ರಶ್ನೆ ಇಲ್ಲಿ ಉದ್ಭವ ಆಗಲ್ಲ. ಭಾರತೀಯ ಜನತಾ ಪಾರ್ಟಿ ಅಂತಿದ್ದಂಗೆ ಅದಕ್ಕೊಂದು ಬ್ಯಾನರ್ ಇದೆ, ಬಿಜೆಪಿ ಅದಕ್ಕೊಂದು ಧ್ವಜ ಇದೆ, ಅದ್ರ ಕೆಳಗೆ ಮಠಾಧಿಪತಿಗಳು ಬರೋಕ್ಕಾಗತ್ತಾ? ಈ ಸರ್ಕಾರಿ ನೌಕರಗಳು ಬರೋಕ್ಕಾಗತ್ತಾ? ಅನೇಕ ಸಂಘಗಳು, ಜಾತಿ ಸಂಘಗಳು, ಕುರುಬರ ಸಂಘ ಇರ್ಬೋದು ಅಥವಾ ಅಂಬಿಗರ ಚೌಡೆಯ ಸಂಘದವ್ರು ಇರ್ಬೋದು, ಇಡೀ ಜಿಲ್ಲಾ ಸಮಿತಿಯವರನ್ನೇ ಬ್ರಿಗೇಡ್ ಜೊತೆ ಬರ್ತಾ ಇದ್ದಾರೆ. ಅವ್ರು ನೇರ ಬಿಜೆಪಿ ಜೊತೆ ಹೋಗಲ್ಲ. ಅವರೆಲ್ಲರಿಗೂ ಆಸೆ ಏನಿದೆ, ದಲಿತರಿಗೂ ಹಿಂದುಳಿದವರಿಗೆ ನ್ಯಾಯ ಸಿಗಬೇಕು ಅಂತ. ಬ್ರಿಗೇಡ್ನಲ್ಲಿ ಎತ್ತರಕ್ಕೆ ಹೋದಂಗೆ ಬಿಜೆಪಿಯಿಂದ ದೂರ ಸರಿತಾ ಇದ್ದಾರೆ. ಯಾರು ಹೇಳಿದಂಗೆ ಅಂತ? ಭಾರತೀಯ ಜನತಾ ಪಾರ್ಟಿಯ ಹನಿ ರಕ್ತನೂ ಕೂಡ ನಮ್ಮ ಮೈಯಲ್ಲಿದೆ. ಇದ್ರಲ್ಲಿ ಯಾವುದೇ ಕಾರಣಕ್ಕೂ ದೂರ ಹೋಗುತ್ತೆ. ಬಿಜೆಪಿ ಜೊತೆ ಇರ್ತೀರಿ, ಯಡಿಯೂರಪ್ಪ ಜೊತೆ ಇಲ್ಲ. ನೋ ಯಡಿಯೂರಪ್ಪನ ನಮ್ಮ ನಾಯಕರೇ. ಇದರಲ್ಲಿ ಈಶ್ವರಪ್ಪ ಒಬ್ಬ ವ್ಯಕ್ತಿ, ಬ್ರಿಗೇಡ್ ಒಂದು ಸಂಸ್ಥೆ. ವ್ಯಕ್ತಿಯಾಗಿ ಭಾರತೀಯ ಜನತಾ ಪಾರ್ಟಿ ಜೊತೆ ಇದ್ದೇ ಇದ್ದೇನೆ. ನಮ್ಮ